ಒಂದು ಕಪ್ ರವೆಯನ್ನು ಉಪಯೋಗಿಸಿ ನಾವು ಇವತ್ತು ರುಚಿಯಾಗಿರುವಂತಹ ಬಾಯಲ್ಲಿಟ್ಟರೆ ಕರಗೇ ಹೋಗುವಂಥ ಒಂದು ಸಿಹಿ ರೆಸಿಪಿಯನ್ನು ಮಾಡೋಣ. ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಸುಲಭವಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಚಕ್ಕುಲಿ ಒರಳಿನಿಂದ ಸಾಮಾನ್ಯವಾಗಿ ನಾವು ಚಕ್ಲಿ ಮಾಡ್ತೀವಲ್ವಾ, ಇವತ್ತು ನಾನು ಸಿಹಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿದೆ ನೋಡೋದಕ್ಕೆ. ಒಂದು ಅಂದವಾದಂತಹ ಶೇಪ್ನಲ್ಲಿ ಇವತ್ತು ರವೆ ಬರ್ಫಿ ಮಾಡೋಣ. ಅದನ್ನು ಮಾಡಲಿಕ್ಕೆ ನಾನು ವಿಜಯ್ ಗೋಲ್ಡ್ ಅವರ ಬಾಂಬೆ ಸೂಜಿ ಅಂದರೆ ಗೋಧಿ ರವೆಯನ್ನು ತಗೊಂಡಿದ್ದೇನೆ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ನಿಮಗೆ ಆನ್ಲೈನಲ್ಲಿ ಸಹ ಲಭ್ಯ ಇದೆ. ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಮಾಡೋದಕ್ಕೂ ನೀವು ಯೂಸ್ ಮಾಡ್ಬೋದು. ಈಗ ನಾನು ಮಾಡಿರೋಂತಹ ರವೆ ಬರ್ಫಿನೂ ಸಹ ಈ ರವೆಯಲ್ಲಿ ತುಂಬಾ ಚೆನ್ನಾಗಾಗತ್ತೆ. ನಾನು ಇದಕ್ಕೆ ವಿಜಯ್ ಗೋಲ್ಡ್ ಅವರ ರವೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ನಾನು 1 ಕಪ್ಪಿನಷ್ಟು ರವೆಯನ್ನು ತಗೊಂಡಿದ್ದೇನೆ. ನಾವು ಯಾವ ಕಪ್ಪಿನಲ್ಲಿ ರವೆಯನ್ನು ಅಳಿತೀವೋ ಅದೇ ಕಪ್ಪಿನಲ್ಲಿ ಸಕ್ಕರೆ ತುಪ್ಪವನ್ನು ಸಹ ಅಳಿಬೇಕಾಗತ್ತೆ. ನೀವು ಯಾವುದೇ ಕಪ್ಪಿನಲ್ಲಿ ಬೇಕಾದ್ರೂ ತಗೋಬೋದು. ನಾನು ಈ ರೀತಿ ಕಪ್ಪನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ 1 ಕಪ್ಪಿನಷ್ಟು ಗೋಧಿ ರವೆಯನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾನು 1 ಕಪ್ ರವೆಯನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಹುರಿತೇನೆ. ಅದಕ್ಕೂ ಮುಂಚೆ ಯಾವ ಕಪ್ಪಿನಲ್ಲಿ ರವೆ ತಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪು ಅಥವಾ 3/4 ಕಪ್ಪು, ಜಾಸ್ತಿ ಬೇಕು ಅಂತಂದರೆ 3/4 ಕಪ್ಪನ್ನು ಹಾಕ್ಬೋದು, ಇಲ್ಲ ಕಡಿಮೆ ಸಾಕು ಅಂತಂದರೆ 1/4 ಕಪ್ಪನ್ನು ಬೇಕಾದ್ರೂ ಹಾಕೋಬೋದು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಿಹಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಲೆ ಮೇಲೆ ಇಟ್ಟು ತುಪ್ಪ ಕರಗಿದ ಮೇಲೆ ತಗೊಂಡಂತಹ ರವೆಯನ್ನು ತುಪ್ಪದಲ್ಲಿ ಹುರಿಬೇಕು. ಒಳ್ಳೆ ಪರಿಮಳ ಬರಬೇಕು. ರವೆ ತುಪ್ಪದಲ್ಲಿ ಹುರಿದಾಗ ಗೊತ್ತಾಗುತ್ತೆ ನಿಮ್ಗದು. ಬಣ್ಣ ಸಹ ಸ್ವಲ್ಪ ಚೇಂಜ್ ಆಗಬೇಕು. ನಾವು ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ಲ ಅಷ್ಟು ಮಟ್ಟಿಗೆ ನಾವು ರವೆಯನ್ನು ಹುರ್ಕೋಬೇಕಾಗತ್ತೆ. ನಾನು ಸಹ ತುಪ್ಪದಲ್ಲಿ ಈ ರೀತಿ ಚೆನ್ನಾಗಿ ರವೆಯನ್ನು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ರವೆ ಹುರಿದು ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಹುರಿದಿರುವಂತಹ ರವೆ, ತುಪ್ಪದಲ್ಲಿ ಹುರಿದಿರುವಂತಹ ರವೆಯನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ. ಯಾವ ಕಪ್ಪಿನಲ್ಲಿ ರವೆ ತಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಸಿಹಿ ಹದವಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1.5 ತಗೋಬೋದು. ಮುಳುಗುವಷ್ಟು ನೀರು ಅಂದರೆ 1 ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಇದನ್ನು ಪಾಕ ಬರೆಸ್ಕೊಳ್ತೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿ ಅದು ನೊರೆ ಪಾಕ ಬರುತ್ತೆ. ಯಾವ ರೀತಿ ಪಾಕ ಅಂತ ತೋರಿಸ್ತೇನೆ ನೋಡಿ. ಪೂರ್ತಿಯಾಗಿ ಈ ರೀತಿ ಸಕ್ಕರೆ ಕರಗಬೇಕು. ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ನೋಡಿ, ನಾನಿಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಈ ರೀತಿ ಬೆರಳಿನಿಂದ ತೋರಿಸ್ತಾ ಇದ್ದೀನಿ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂದರೆ 1 ಎಳೆ ಪಾಕ. ಇಷ್ಟು ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡು ಹುರಿದಂತಹ ರವೆಯನ್ನು ಸಕ್ಕರೆ ಪಾಕದೊಟ್ಟಿಗೆ ಹಾಕಿ ಪರಿಮಳಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಪಾಯಸದ ಥರ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ರವೆ ಸಕ್ಕರೆ ಪಾಕವನ್ನೆಲ್ಲ ಹೀರ್ಕೊಂಡು ತಣ್ಣಗಾಗಬೇಕು. ನೋಡಿ, ಒಂದು 15 ನಿಮಿಷ ಆಗಿದೆ. ಈ ಹದದಲ್ಲಿ ಬಂದಿದೆ. ಇನ್ನೂ ಇದು ಪುಡಿ ಆಗುವಷ್ಟು ತಣ್ಣಗಾಗಬೇಕು. ನಿಮಗೆ ಸ್ವಲ್ಪ ಬೇಗ ಆಗಬೇಕು ಅಂತಂದರೆ ಈ ಫ್ಯಾನ್ ಕೆಳಗಡೆಯಲ್ಲೆಲ್ಲ ಇಟ್ಟು ತಣ್ಣಗೆ ಮಾಡ್ಕೊಳ್ಬೋದು. ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈ ರೀತಿ ಚೆನ್ನಾಗಿ ಹರಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಕೈನಲ್ಲಿ ಹಿಡಿದ್ರೆ ಈ ರೀತಿ ಪುಡಿ ಆಗಬೇಕು. ಇಷ್ಟು ಪುಡಿ ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಉಂಡೆ ಕಟ್ಟಿದ್ರೆ ರವೆ ಉಂಡೆ ಆಗುತ್ತೆ. ನಾವಿವತ್ತು ರವೆ ಉಂಡೆ ಮಾಡೋದು ಬೇಡ, ಚಕ್ಕುಲಿ ಒರಳಿನಲ್ಲಿ ರವೆ ಬರ್ಫಿಯನ್ನು ಮಾಡೋಣ. ಇದಕ್ಕೆ ನಾನು ಈ ರೀತಿಯ ಚಕ್ಕುಲಿ ಒರಳನ್ನು ತೊಗೊಂಡಿದ್ದೇನೆ. ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿರುತ್ತಲ್ವ. ಈ ಚಕ್ಕುಲಿ ಬಿಲ್ಲೆ ಹಾಕುವಂತಹ ರಿಂಗ್ ಏನಿರುತ್ತೆ ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ಯಾವುದಪ್ಪ ಅಂದರೆ ಇದು ಕೆಳಗಡೆ ಹಾಕೋ ರಿಂಗ್ ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ಇದು ಬೇಡ ನಮಗೆ. ಈ 2 ಮೌಲ್ಡನ್ನು ಮಾತ್ರ ತೊಗೊಂಡು ಒಂದು ಪ್ಲೇಟ್ ಮೇಲೆ ಇದನ್ನು ಇಟ್ಕೊಂಡು ನಮಗೆ ಎಷ್ಟು ದೊಡ್ಡ ಬರ್ಫಿ ಬೇಕೋ ಅಷ್ಟು ಪ್ರಮಾಣದ ರವೆಯ ಮಿಶ್ರಣವನ್ನು ತೊಗೋಬೇಕಾಗತ್ತೆ. ನಾನೊಂದು ಅರ್ಧ ಹಿಡಿಯಷ್ಟು ರವೆ ಮಿಶ್ರಣವನ್ನು ಚಕ್ಕುಲಿ ಒರಳಿಗೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ದ್ರಾಕ್ಷಿಯನ್ನು ಇಡ್ತಾ ಇದ್ದೀನಿ. ನೀವು ದ್ರಾಕ್ಷಿ ಬದಲಿಗೆ ಒಂದು ಹುರಿದಿರೋ ಗೋಡಂಬಿ ಬೇಕಾದ್ರೂ ಇಡ್ಬೋದು. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಈ ರೀತಿ ಟೈಟಾಗಿ ಒಮ್ಮೆ ಟ್ವಿಸ್ಟ್ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಆ ಮೇಲ್ಮೈ ಏನಾಗುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಪ್ರೆಸ್ ಮಾಡಿ ಕೆಳಗಡೆಯಿಂದ ಈ ರೀತಿ ತೆಗೆದ್ರೆ ನೋಡಿ, ಅಂದವಾಗಿರುವಂತಹ ರವೆ ಬರ್ಫಿ ಬಂದುಬಿಡ್ತು. ತುಂಬ ಸುಲಭವಾಗಿ ಮಾಡ್ಬೋದು. ಮತ್ತೊಮ್ಮೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ರವೆಯ ಮಿಶ್ರಣವನ್ನು ಚಕ್ಕುಲಿ ಒರಳಿಗೆ ಅಂದರೆ ನಾವು ರಿಂಗನ್ನು ತೆಗೆದಿಟ್ಟಿರೋಂತಹ ಚಕ್ಕುಲಿ ಒರಳಿಗೆ ಹಾಕ್ಕೊಂಡು ಮತ್ತು ಮೇಲ್ಗಡೆಯಿಂದ ಒಂದು ದ್ರಾಕ್ಷಿಯನ್ನು ಮಧ್ಯದಲ್ಲಿ ಬರೋ ಹಾಗೆ ದ್ರಾಕ್ಷಿಯನ್ನು ಇಟ್ಟು ಮತ್ತು ಮತ್ತೊಂದು ಮೌಲ್ಡ್ ಏನಿರುತ್ತೆ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಒಂದು ಸಲ ಗಟ್ಟಿಯಾಗಿ ತಿಕ್ಕಿ ಅಂದರೆ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಕೆಳಗಡೆ ನಮಗೆ ರವೆ ಬರ್ಫಿ ಈಸಿಯಾಗಿ ಬರುತ್ತೆ.
ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ. ನೀವು ಸಹ ವಿಡಿಯೋವನ್ನು ನೋಡಿ ರವೆ ಬರ್ಫಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.